ಅಭಿ ಸರ್ ಲೋಗೋ ಡೌನ್ ಮಾಡಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ದೀರಾ? ಕಮಿಷನರ್ ಭೇಟಿ ಮಾಡಿದ್ದೀರಾ? ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಏನಂತ ನಾವು ಕಮಿಷನರ್ ಅವ್ರನ್ನ ಭೇಟಿಯಾಗಿ ಬಂದ್ವಿ, ಆದರೆ ಕಮಿಷನರ್ ಸರ್ ಹೊರಟ್ಬಿಟ್ರು. ಸೊ ಅದಕ್ಕೆ ಅಡಿಷ್ನಲ್ ಕಮಿಷನರ್ ಈಸ್ಟ್ ಅವರು ರಮನ್ ಗುಪ್ತಾ ಅವ್ರನ್ನ ಭೇಟಿಯಾಗಿದ್ವಿ. ಅವರಿಗೆ ನಮಗೇನಾಯಿತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಾಗ ಏನು ಹೇಳಿದ್ರು? ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ, ಈಗ ಆದಷ್ಟು ಬೇಗ FIR ಹಾಕ್ತೀವಿ. FIR ಹಾಕಿಬಿಟ್ಟು ಯಾರ್ಯಾರು ನಿಮಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಏಪ್ರಿಲ್ 2ನೇ ತಾರೀಕು ಇನ್ಸಿಡೆಂಟ್ ಆಗುತ್ತೆ, ಇಲ್ಲೇ ತನಕ ಸೈಲೆಂಟ್ ಆಗಿದೆ ಅದು. ಸೊ ಏಪ್ರಿಲ್ 2ನೇ ತಾರೀಕಿಗೆ ಆದಾಗ ಹರ್ಷಿಕಾ ಅವರು ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು. ನಾನೇ ಅವ್ರಿಗೆ ಹೇಳಿದೆ, ಬೇಡ, ಈ ಎಲೆಕ್ಷನ್ ಸಮಯದಲ್ಲಿ ಅದು ಬೇರೆ ಬೇರೆ ರೂಪಗಳನ್ನು ತಗೊಳ್ಳುತ್ತೆ, ಬೇಡ ಅಂತ ಹೇಳಿದ್ದೆ. ಹಾಗೇ ಇಷ್ಟು ದಿವಸ ಆಯಿತು. ನಿನ್ನೆ ನನಗೆ ಒಂದು ಕೈ ಗಾಯ ಆಗಿದ್ದನ್ನು ನೋಡಿ ಪುನಃ ಇಂಜೆಕ್ಷನ್ ಹೋಗಿ ತೊಗೊಳ್ಳೋಣ ಅಂತ ಹಾಸ್ಪಿಟ್ಲ್ಗೆ ಹೋದಾಗ ಆ ನೋವು, ಆ ಮಧ್ಯದಲ್ಲಿ ಅವರು ಬೇಜಾರಿನ ಮಧ್ಯದಲ್ಲಿ ಅವರು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ. ಸೊ ನೀವು ಇಡೀ ಪೋಸ್ಟಲ್ಲಿ ಬೆಂಗಳೂರು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎಲ್ಲ ಉದ್ದಕ್ಕೆ ಬರೀತೀರಿ. 112 ಒಂದು ಫೋನ್ ಮಾಡಿದರೆ ನೀವು ಇದ್ದ ಕಡೆನೇ 4 ಮಿನಿಟ್ಸಲ್ಲಿ ಸ್ಪಾಟಲ್ಲಿ ರೀಚ್ ಆಗ್ತಾಯಿಲ್ಲ, ತಕ್ಷಣಕ್ಕೆ ಸ್ಪಾಟಲ್ಲೇ ಆ್ಯಕ್ಷನ್ ಆಗಿರೋದು. ಇಡೀ ಸಿಟಿಯ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತಾಡೋರು ಅಟ್ಲೀಸ್ಟ್ 112 ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ ಆಗಿರೋದು. ಇಷ್ಟು ಡಿಲೇ ಅಂದರೆ ನೀವು ಎಷ್ಟೆಲ್ಲ ಬರೆದ್ರೆ ನೋಡಿದರೆ ನಿಮ್ಮ ಸೈಲೆನ್ಸನ್ನು ಯಾರೋ ಬಳಸ್ಕೊಂಡಿದ್ದಾರೆ. ಸರಿ, ಪಾಕಿಸ್ತಾನ ಹೋಲಿಕೆ ಮಾಡ್ತಾರೆ, ಆನ್ಸರ್ ಮಾಡಲಿಲ್ಲ ಹೇಳಿ. 112ಗೆ ಯಾಕೆ ಫೋನ್ ಮಾಡಲಿ ಮುಗಿಸ್ಕೋತೀನಿ. ಮೊದಲನೇದಾಗಿ ನಾವು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನಾವು ನಮಗಾಗಿರೋ ತೊಂದರೆಗಳನ್ನು ಮೆನ್ಷನ್ ಮಾಡಿದ್ದೀವಿ ಹೊರತು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಾವು ಮಾತಾಡಿಲ್ಲ, ಆಯಿತಾ? ಇನ್ನೊಂದು ವಿಷಯ ಏನು ಅಂತಂದರೆ, ಅವತ್ತಿನ ದಿವಸ 112ಗೆ ಮಾಡೋದಿರಲಿ, ನಾವು ಡೈರೆಕ್ಟಾಗಿ ಅಲ್ಲೊಂದು ಪೆಟ್ರೋಲ್ ಕಾರ್ ಇತ್ತು, ಈ ಪೊಲೀಸ್ ಪೆಟ್ರೋಲ್ ಕಾರ್ ಇತ್ತು, ಹೊಯ್ಸಳ ಗಾಡಿ. ಅಲ್ಲಿಗೆ ಹೋಗಿ ಅಲ್ಲೊಬ್ಬರು ASI ಕೂತಿದ್ರು, ಅವ್ರನ್ನ ಭೇಟಿಯಾಗಿ ನಾವು ಖುದ್ದು ಅದೇ ಸಮಯಕ್ಕೆ ಅವ್ರ ಜೊತೆ ಮಾತಾಡಿದ್ದೀವಿ. ಅವರು ನಮಗೆ ಬೇಕಾಗಿರೋ ಥರ ಉತ್ತರಗಳನ್ನು ಕೊಟ್ಟಿಲ್ಲ, ಹಾಗೆ ಅಷ್ಟು ಇಂಟ್ರೆಸ್ಟನ್ನು ಅವ್ರು ತೊಗೊಂಡಿಲ್ಲ. ಸೊ ಅದಕ್ಕೆ ನಾವು ಪರವಾಗಿಲ್ಲ ಬಿಡಿ, ಸದ್ಯಕ್ಕೆ ಬೇಡ ಅಂತ ಯೋಚನೆ ಮಾಡಿ ಬಿಡ್ತಿದ್ವಿ. ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ನಿಮ್ಮನ್ನು ರಿಜೆಕ್ಟ್ ಮಾಡೋ ಮಾತೇ ಬರ್ತಿರ್ಲಿಲ್ಲ. ಅವಾಗ ಪೊಲೀಸರು ಆಕ್ಷನ್ ಆಗ್ತಾ ಇತ್ತು. 100% ಮಾತಾಡ್ಬೋದಿತ್ತು. 100% ಗಿವನ್ ಎ ಕಂಪ್ಲೇಂಟ್ ಸೊ ನೆಗ್ಲೆಕ್ಟ್ ಅಂತ 100% ಸರ್ ಕೊಡೋ ಕೆಲಸನೇ ಮಾಡಲಿಲ್ಲ. ಸೊ 100% ಅದೇ ನಾನು ನಿಮ್ಗೆ ಹೇಳಿರೋದು. ಕಂಪ್ಲೇಂಟ್ ನಾವು ಕೊಟ್ಟಿಲ್ಲ, ಯಾಕೆಂತಂದರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂತಲೇ ಡಿಸೈಡ್ ಮಾಡಿದ್ವಿ. ಯಾಕೆಂತಂದರೆ ನಾನು ನಿಮ್ಗೆ ಹೇಳ್ದಂಗೆ ಎಲೆಕ್ಷನ್ ಸಮಯದಲ್ಲಿ ಸುಮ್ಮನೆ ಬೇರೆ ಬೇರೆ ರೂಪಗಳನ್ನು ಈಗ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ಇದೇ ರೀತಿಯಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಂಪ್ಲೇಂಟನ್ನು ಕೊಟ್ಟಿರಲಿಲ್ಲ. ನಿನ್ನೆ ಇವರು ಪೋಸ್ಟ್ ಹಾಕಿದ ನಂತರ ಕೂಡ ನಾವು ಕಂಪ್ಲೇಂಟ್ ಕೊಡೋ ವಿಷಯದಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಪೋಸ್ಟ್ ಹಾಕಿದ್ದಲ್ಲ, ಇವರು ಬೇಜಾರು ಪಟ್ಕೊಂಡು ಪೋಸ್ಟನ್ನು ಹಾಕಿದ್ದು. ಆ್ಯಂಡ್ ಪೋಸ್ಟ್ ಹಾಕಿದ ಮೇಲೆ ಎಲ್ಲರೂ ಕೂಡ ಫೋನ್ ಮಾಡಿ, ನೀವು ಈ ಥರ ಒಂದು ಪೋಸ್ಟನ್ನು ಹಾಕಾದ್ಮೇಲೆ ನೀವು ಕಂಪ್ಲೇಂಟ್ ಕೊಡದಿದ್ದರೆ ತುಂಬ ನಿಮ್ಮ ಕಡೆಯಿಂದ ತಪ್ಪಾಗುತ್ತೆ, ನೀವು ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ನಾವು ಬಂದು ಕಂಪ್ಲೇಂಟ್. ಎಲೆಕ್ಷನ್ ಟೈಮಲ್ಲಿ ತಪ್ಪು ಅರ್ಥಗಳಾಗುತ್ತೆ ಅಂತ. ಹೌದು, ತಡವಾಗಿ ಕಂಪ್ಲೇಂಟ್ ಕೊಟ್ಟದ್ದು ಇನ್ನೂ ಬೇರೆ ಬೇರೆ ಅರ್ಥನೇ ಬರ್ತದೆ. ಸೊ 100% ಕೊಟ್ಟಿದ್ರೆ ತಪ್ಪಾಗಿ ಅರ್ಥ ಅಂತ ನೀವು ಅರ್ಥ ಮಾಡ್ಕೊತೀರಿ, ಲೇಟಾಗಿ ಕೊಟ್ಟದ್ದು ಇನ್ನೂ ಬೇರೆ ಬೇರೆ ಅರ್ಥಗಳು ಕೊಡುತ್ತೆ. 100% ಇದನ್ನು ನಾನು ಒಪ್ಕೋತೇನೆ. ದ್ಯಾಟ್ ನಾವು ಆವಾಗ ಕೊಟ್ಟಿದ್ರು ಈ ಥರ ಪ್ರಶ್ನೆಗಳು ಬಂದಿರೋದು, ಇವಾಗ ಅದು ಇನ್ನೂ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಬಟ್ ಅಗೇನ್ ನಾವು ನಮಗೆ ಆಗಿರುವಂತಹ ನೋವನ್ನು ತೋಡ್ಕೊತಾ ಇದ್ದೀವಿ ಹೊರತು ನಮಗೆ ಯಾವ ಥರದ್ದು ಬೇರೆ ಇಂಟೆನ್ಷನ್ಗಳು ಇಲ್ಲ ಅಂತ ನಾನು ಈ ಮೂಲಕ ಸರ್, ಒಂದು ಕಡೆ ನೀವು ಹೇಳ್ತೀರಾ ನಮಗೆ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ನಿನ್ನೆ ಕೊಟ್ಟಂತ ಹೇಳಿಕೆ, ಆದರೆ ಖುದ್ದು DCPನೇ ಹೇಳ್ತಾರೆ ನಾವೇ ಕರೆ ಮಾಡಿ ಫೋನ್ ಮಾಡಿ ಕೇಳಿದ್ದೀವಿ, ಆದರೆ ಅವರು ನಮಗೆ ಕಾಲಾವಕಾಶ ಬೇಕು ಅಂತ ಕೇಳ್ತಿದ್ದಾರೆ. ಈಗ ನೀವು ನಿನ್ನೆ ಅವರು ಕರೆನೇ ಮಾಡಿಲ್ಲ, ಪೊಲೀಸರು ನಮಗೆ ಸಂಪರ್ಕ ಮಾಡಿಲ್ಲ ಅಂತ ನಿನ್ನೆ ಹೇಳಿದ್ರು. ಯಾರು ಹೇಳಿದ್ದು ಸರ್? ನಿನ್ನೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಸರ್, ನಾನು ಮಾತಾಡ್ತೀನಿ. ನಿನ್ನೆ ನಾನು ಹೇಳಿದ್ದೇನೆಂದರೆ, ನಿನ್ನೆನೂ ಕೂಡ ಎಲ್ಲರಿಗೂ ಗೊತ್ತು, ಕೆಲವು ಜನರು ನಮ್ಮ ಮನೇಲಿದ್ದರು, ಎಲ್ಲರೂ ಮನೇಲಿ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಕಾಲ್ ಬಂದಿರ್ಬೋದು, ಮಿಸ್ ಆಗಿರ್ಬೋದು, ಖಂಡಿತ ಕಾಲ್ ಮಾಡ್ತೀನಿ ಅಂತ ಅವ್ರಿಗೆ ಆಲ್ರೆಡಿ ಕಾಲ್ ಮಾಡಿ ಮೇಡಮ್ ACP ಮೇಡಮ್ ಜೊತೆ ನಾವು ನಿನ್ನೆಯಿಂದನೇ ಟಚ್ಚಲ್ಲಿದ್ದೀವಿ. ಸೊ ಅವರ ಜೊತೆ ಸಂಪರ್ಕದಲ್ಲಿ ನಾವಿಲ್ಲ ಅಂತ ಅಲ್ಲ, ಆ ಸಮಯದಲ್ಲಿ ಎಲ್ಲರೂ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಮಾತಾಡೋಕ್ಕಾಗಿಲ್ಲ, ಅದಾದ ನಂತರ ನಾವು ಮಾತಾಡಿದ್ವಿ ಅವ್ರ ಜೊತೆಗೆ. ಅದಕ್ಕೆ ಅವರು ಹೇಳಿ ನಮಗೆ ಧೈರ್ಯ ಕೊಟ್ಟ ಮೇಲೆ, ಇಲ್ಲ ನೀವು ಕಂಪ್ಲೇಂಟ್ ಕೊಡಿ ನಾವು ಆ್ಯಕ್ಷನ್ ತೊಗೊತೀವಿ ಅಂತೆಲ್ಲ ಹೇಳಿದ ಮೇಲೆ ನಮಗೆ ಸಿಸ್ಟಮ್ ಮೇಲೆ ಯಾವುದೇ ಥರ ಡೌಟ್ ಇಲ್ಲ ಸರ್. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಗಾಡಿಯಲ್ಲಿ ಬರೀ ಹೆಣ್ಮಕ್ಳು, ಇವ್ರ ಗಾಡಿಯಿಂದ ಇಳಿದೂ ಸಹ ಇಲ್ಲ, ಆದರೂ ಇಷ್ಟೊಂದು ಹಲ್ಲೆ ಮಾಡಿದ್ದಾರೆ. ಅದ್ರ ಮೇಲೆ ನಾವು ಅಲ್ಲಿ ಮುಂದೆ ಇದ್ದಿದ್ದ ಒಬ್ಬರು ಪೊಲೀಸ್ ಅಧಿಕಾರಿನ ಮೀಟ್ ಮಾಡಿದ್ದೀವಿ. ಅವ್ರು ಮೀಟ್ ಮಾಡಿ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಗ ಎಲ್ಲಿ ಧೈರ್ಯ ಬರುತ್ತೆ ಸರ್ ಪೊಲೀಸ್ ಸ್ಟೇಷನ್
ಸ್ಟೇಷನ್ಗೆ ಹೋಗೋಕ್ಕೆ. ಕರೆ ಮಾಡ್ಬೋದಾಗಿ ಸೊ ಬೆಂಗಳೂರಿನಲ್ಲಿ ಕನ್ನಡಿಗರು ಬದುಕೋದೇ ಕಷ್ಟ ಆಗುತ್ತೆ ಅನ್ನೋ ಪದ ಏನಕ್ಕೆ ಯೂಸ್ ಮಾಡಿದ್ರೆ ಮೇಡಮ್ ನೀವು? ಪಾಕಿಸ್ತಾನದ ಫೀಲ್ ಆಗ್ತಾ ಇದೆ ನಮಗೆ ಅಂತೇಳಿ ಪ್ರಸ್ತಾಪ ಮಾಡಿದ್ರು. ಸೊ ಅದ್ರ ಬಗ್ಗೆ ಸರ್ ನಾವು ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಪ್ರಾಬ್ಲಮ್ ಶುರುವಾಗಿದ್ದು. ನಾವು ಮೊದಲು ಕನ್ನಡ ಇವ್ರು ಕೇಳಿದ್ರು ಯಾಕಪ್ಪ ಕನ್ನಡ ಮಾತಾಡಬಾರ್ದಾ ಅಂತ ಶುರುವಾಗಿದ್ದು. ಇವ್ರು ಚೈನ್ ಸ್ನ್ಯಾಚ್ ಮಾಡೋಕ್ಕೆ ಹೋಗಿ ನನ್ನ ಹತ್ರ ಚೈನ್ ಕೂಡ ಇದೆ, ಅದು ಕಟ್ಟಾಗಿ ಇವ್ರಿಗೆಲ್ಲೋ ಜಾರ್ತಾ ಇದೆ ಅಂತ ಅನಿಸಿ ನನ್ನ ಕೈ ಹಿಂಗೆ ಪಾಸ್ ಮಾಡಿದ್ದಾರೆ. ನೋಡಿದ್ರೆ ಚೈನ್ ಕಟ್ಟಾಗಿದೆ. ಸೊ ಅವ್ರು ಬಂದಿದ್ದ ಉದ್ದೇಶ ಕಳ್ತನ ಮಾಡೋಕ್ಕೆ, ಆಯಿತಾ. ಸೊ ಅವರು ಶುರು ಮಾಡಬೇಕಿತ್ತು ಯಾವುದಾದ್ರೂ ಒಂದು ರೀತಿಯಲ್ಲಿ, ಶುರು ಮಾಡಿದ್ದು ಈ ರೀತಿಯಲ್ಲಿ. ಹೌ ಡಿಡ್ ದೇ ಸ್ಟಾರ್ಟ್ ಫಸ್ಟ್ ಇದು ಮಾಡಿ ಅಟ್ಯಾಕ್ ಆಗುವಾಗ ಪೊಲೀಸರನ್ನ ಯಾಕೆ ಕಾಂಟ್ಯಾಕ್ಟ್ ಅದನ್ನೇ ಹೇಳ್ತೀರಲ್ಲ ಸರ್ ನೀವು ಮತ್ತೆ. ಅದೇ ನಾನು ಹೇಳ್ತಾ ಇರೋದು, ನಮಗೆ ಅಲ್ಲೇ ಭೇಟಿ ಮಾಡೋ ಬದಲು ಕಂಪ್ಲೇಂಟ್ ಸ್ಟೇಷನ್ಗೆ ಹೋಗಿ ಕೊಟ್ಟಿದ್ರೆ ಭೇಟಿ ಮಾಡಿ ಅವ್ರು ರಿಜೆಕ್ಟ್ ಮಾಡಿದ್ರೆ ಅವಾಗ ನೀವು ಅಲಿಗೇಷನ್ ಮಾಡ್ಬೋದಾಗಿತ್ತು. ನಾವು ವಿ ಆರ್ ನಾಟ್ ಗಿವಿಂಗ್ ಯಾರ ಮೇಲೂ ಅಲಿಗೇಷನ್ ಮಾಡ್ತಾ ಇಲ್ಲ ಸರ್. ಅವತ್ತು ನಾವಲ್ಲಿ ಅವತ್ತು ಹೋಗಿ ಮೀಟ್ ಮಾಡಿದ್ವಿ, ಅವ್ರ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಬಂದಿಲ್ಲ. ಇವರು ನಾವು ಗಾಡಿಯಲ್ಲಿ ಬರೀ ಹೆಣ್ಮಕ್ಳಿದ್ವಿ, ಆಯಿತಾ. ನಾನು ಇವ್ರಿಗೆ ಆ ಟೈಮಲ್ಲೂ ಹೇಳಿದೆ ಹೋಗೋಣ, ಇವರು ಬೇಡ ಈ ಸಮಯದಲ್ಲಿ ಬೇಡ, ಪರವಾಗಿಲ್ಲ ಆಯಿತು, ನೋ ಪ್ರಾಬ್ಲಮ್. ಸೊ ನಮಗೆ ಈ ಗಾಯಗಳು ಯಾವಾಗ ಹೀಲ್ ಆಗ್ತಾ ಇಲ್ಲ, ಈ ನೋವು ಹೋಗ್ತಾ ಇಲ್ಲ, ನನಗನ್ಸಿದ್ದು ನಾವೇ ಇಷ್ಟು ಹೆದರ್ಕೊಂಡಿರ್ಬೇಕಾ. ನಮಗೆ ಹಲ್ಲೆ ಆಗಿದೆ, ನಾವು ತಪ್ಪು ಮಾಡಿಲ್ಲ, ನಾವು ಯಾವುದೇ ಥರ ತಪ್ಪು ಮಾಡಿಲ್ಲ, ನಮ್ಮ ಮೇಲೆ ಹಲ್ಲೆ ಆಗಿದೆ, ನಾವು ಸುಮ್ಮನೆ ಇರಬೇಕಾ, ಲೆಟ್ ಮಿ ಪುಟ್ ಇಟ್ ಔಟ್ ಅಂತ ಹೇಳ್ಕೊಂಡು. ಆಗಲೂ ಕೂಡ ನಾವು ಕಂಪ್ಲೇಂಟ್ ಕೊಡಬೇಕು ಇದು ನಾವು ಯೋಚನೆ ಮಾಡಿರಲಿಲ್ಲ. ಈಗ ನಾವು ಎಲ್ಲ ನಮ್ಮ ಕಡೆಗೆ ಇಲ್ಲ, ನೀವು ಮಾಡಿ, ನೀವು ಕಂಪ್ಲೇಂಟ್ ಮಾಡಿದ್ರೇ ನೀವು ಒಬ್ಬರು ಪಬ್ಲಿಕ್ ಫಿಗರ್ ಆಗಿ ನಿಮ್ಮ ಮೇಲೇ ಹಲ್ಲೆ ಆದಾಗ ನೀವು ಸುಮ್ಮನೆ ಇದ್ರೆ ಅದು ಚೆನ್ನಾಗಿರಲ್ಲ, ಒಳ್ಳೆ ಮೆಸೇಜ್ ಕೊಡಲ್ಲ ಅಂತ ಹೇಳಿ. ಸೊ ಅದಕ್ಕೆ ನಾವು ಬಂದು ಇವತ್ತು ರಾಜಕೀಯವಾಗಿ ತಿರುವು ಪಡ್ಕೊಂಡ್ಬಿಡುತ್ತೆ ಅವತ್ತು ಕೊಟ್ಟಿದೆ ಅಂತ. ಆದ್ರೆ ನೀವು ಇವತ್ತು ಕೊಟ್ಟ ಮೇಲೆ ಕೂಡ ರಾಜಕೀಯ ತಿರುವು ಪಡ್ಕೊಂಡಿದೆ, ನಾಯಕರೆಲ್ಲ ಅದಕ್ಕೆ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಕೆಲವು ನಾಯಕರು ರಾಜಕೀಯ ಪಕ್ಷ ನಾಯಕರು. ಇನ್ನೊಂದು ಆರೋಪ ನಿಮ್ಮ ಮೇಲೆ ಏನು ಅಂತಂದ್ರೆ ಬಿಜೆಪಿಯವರು ನಿಮ್ಮ ಹತ್ರ ಟ್ವೀಟ್ ಮಾಡಿಸಿರೋಂಥದ್ದು ಅನ್ನುವಂಥ ಆರೋಪ ಕೆಲವರು ಮಾಡ್ತಿರೋಂಥದ್ದು. ಯಾಕಂದ್ರೆ ಇಷ್ಟು ದಿನ ಸುಮ್ಮನೆ ಹುಬ್ಳಿ ವಿಚಾರ ಆಯ್ತಲ್ಲ, ಲಾಂಡ್ ಆರ್ಡರ್ ಬಗ್ಗೆ ಮಾತಾಡ್ತೀರಾ. ನಿನ್ನೆ ಹುಬ್ಳಿಯಲ್ಲಿ ಇನ್ಸಿಡೆಂಟ್ ಆಯ್ತು, ಇನ್ಸಿಡೆಂಟ್ ಆದ್ಮೇಲೆ ನೀವು ಟ್ವೀಟ್ ಮಾಡ್ತೀರಾ ಪಾಕಿಸ್ತಾನ ಆಫ್ಘಾನಿಸ್ತಾನ ಇದೀವ ಅನ್ನುವಂಥದ್ದು ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತೀರಾ. ಇದೆಲ್ಲವೂ ಕೂಡ ಅಷ್ಟೆಲ್ಲೋ ಒಂದು ರೀತಿ ಪೂರ್ವ ನಿಯೋಜಿತವಾಗಿ ಮಾಡಿಸ್ತಿರುವಂಥದ್ದು ಅನ್ನೋಂಥದ್ದು ಆರೋಪ ಇದೆ ನಿಮ್ಮ ಮೇಲೆ. ಸರ್ ನಮ್ಮ ಮೇಲೆ ಆಗಿರುವಂಥ ಹಲ್ಲೆ ಬಗ್ಗೆ ನಾವು ಮಾತಾಡ್ಕೊಂಡಿದ್ದು, ನೋವಲ್ಲಿ ಹೇಳ್ಕೊಂಡಿರೋದು, ಆಯಿತಾ. ಇಲ್ಲಿ ನಮಗೆ ಯಾರೇ ಬಂದು ನಮಗೆ ನೀವು ಹಿಂಗೆ ಮಾಡಿ ಹೇಳೋದು ಬೇಕಾಗಿಲ್ಲ ಸರ್. ನಾವು ತಿಳಿದಿರೋರು, ತಿಳುವಳಿಕೆ ಇರೋರು, ನಾವು ವಿ ಡಿಡ್ ನಾಟ್ ಮೇಕ್ ಎನಿ ಸ್ಟೇಟ್ಮೆಂಟ್ಸ್. ಆ ಸಮಯದಲ್ಲಿ ಕನ್ನಡ ಮಾತಾಡಿದ್ರೆ ಯಾಕಪ್ಪ ಕನ್ನಡ ಮಾತಾಡಬಾರ್ದ, ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದ ಅಂದಾಗ ಅವ್ನು ಬಂದು ಹಲ್ಲೆ ಮಾಡ್ತಾನೆ ಅಂದಾಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ತಪ್ಪಾ, ನಾವೇನು ಪಾಕಿಸ್ತಾನದಲ್ಲಿದ್ದೀವ ಅಂತ ನಾನು ಹಾಕಿ ಕೇಳಿರೋದು. ನಾನಿಲ್ಲಿ ಯಾವುದೇ ಥರ ಬೇರೆ ರೀತಿಯಲ್ಲಿ ರೂಪ ತಗೋಬಾರ್ದು. ಅದು ನಾನು ಕೇಳಿರೋದಿಷ್ಟೇ, ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡೋದು ತಪ್ಪಾ ಅಂತ ಕೇಳಿರೋದು. ನಿಮ್ಮ ಇನ್ಸಿಡೆಂಟ್ನ ಪೊಲಿಟಿಕಲ್ ಯಾರು ಬಳಸ್ಕೊಂತಿದ್ದಾರೆ ಮೇಡಮ್ ಇವತ್ತು? ರಾಜಕೀಯ ನಾಯಕರನ್ನೆಲ್ಲರೂ ಕೂಡ ಅಷ್ಟೇ ಕೇಳ್ತಿರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್ ನಾವು ಪೊಲಿಟಿಕಲಿ ಯಾವುದೇ ರೀತಿಯಲ್ಲಿ ನಾವು ಅದನ್ನು ನೀವು ಹಾಕಿರೋಂಥ ಟ್ವಿಟ್ಟು ಇವತ್ತು ಪೊಲಿಟಿಕಲಿ ಚೇಂಜ್ ಆಗ್ತಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬಟ್ ಈಗ ನಾನು ಹೇಳೋದು, ಇವಾಗ ನೀವೆಲ್ಲ ನಮ್ಮನ್ನು ಇಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ, ಹಲ್ಲೆ ಒಳಗಾದವ್ರು ಕಂಪ್ಲೇಂಟ್ ಮಾಡಬಾರ್ದ ಹಾಗಿದ್ರೆ? ಡಿಲೇ ಆದರೂ ನಾವು ಬಂದಿದ್ದೀವಲ್ವಾ, ಆಚೆ ಬಂದು ಹೇಳ್ತಾ ಇದ್ದೀವಲ್ಲ, ಇದೇನಾಗುತ್ತೆ, ನೀವು ಆಚೆ ಬಂದು ಜನರ ಹತ್ರ ನಾವು ಹೇಳ್ತಾ ಇರೋದು ತಪ್ಪು ಅನ್ನೋ ರೀತಿ ಅಲ್ಲ. ನೀವು ನಮಗೆ ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಆಗಿರೋ ಇದನ್ನ ನಾವು ಯಾವತ್ತೂ ತಪ್ಪು ಅಂತ ಹೇಳ್ತಾ ಇಲ್ಲ ಮೇಡಮ್. ಈಗ ನೀವು ಒಂದು ಟ್ವೀಟ್ ಮಾಡಿದ್ರೆ ತುಂಬಾ ದೊಡ್ಡದಾಗಿ ಬರ್ಕೊಂಡಿದ್ದೀರಾ, ನೀವೇ ಬರ್ತಿದ್ದ ಅಥವಾ ನಿಮ್ಗೆ ಯಾರು ಬರ್ಕೊಟ್ಟಿದ್ದೆ ಮೇಡಮ್? ನಾವೇ ಬರ್ದಿದ್ದು, ಅದ್ಯಾಕೆ ಬೇರೆಯವ್ರು ಬರ್ಕೊಡ್ಬೇಕು ನಮಗೆ? ಏನು ಪ್ರಾಜೆಕ್ಟ್ ಆಗ್ತದೆ ಅಂದರೆ ರಾಜಕೀಯ ಈಗ ಇಷ್ಟು ದಿನ ಸುಮ್ಮನಿದ್ರೆ ಇವಾಗ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ. ಅವತ್ತು ಯಾರಾದರೂ ನಿಮಗೆ ಬಂದು ನೀವು ರಾಜಕೀಯವರು ಯಾರನ್ನಾರು ಭೇಟಿ ಮಾಡಿದ್ರ, ಅವರೇ ನಿಮಗೆ ಫೋನ್ ಮಾಡಿದ್ರೆ ಟ್ವೀಟ್ ಮಾಡ್ತಾ ಇದ್ದಾರೆ. ಇದ್ರೆ ಹಿಂದೆ ರಾಜಕೀಯಕ್ಕೆ ನಿಮಗಾಗಿರೋ ಬಳಸ್ಕೊಂತ ಇದ್ದಾರೆ ಅನ್ನೋ ಆರೋಪ ಇರೋದು ಸರ್. ಇದಕ್ಕೆ ನಾನು ಸಂಪರ್ಕ ಮಾಡಿದ್ರ ಇಲ್ಲ? SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.